ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಉದ್ಘಾಟನೆ ಬಳಿಕ ಬಿಲ್ವಪತ್ರೆ ಸಸಿಯನ್ನ ನರೇಂದ್ರ ಮೋದಿ ಅವರು ನೆಟ್ಟಿದ್ದಾರೆ. ವಿವೇಕ ಸ್ಮಾರಕ ಆವರಣದಲ್ಲೇ ಸಸಿ ನೆಟ್ಟು ನರೇಂದ್ರ ಮೋದಿ ಅವರು ನೀರೆರೆದಿದ್ದಾರೆ. ನೆನಪಿನಾರ್ಥ ವಿವೇಕಾನಂದರ ಆಶೀರ್ವಾದವನ್ನು ಪಡೆದು ವೇದಿಕೆಯತ್ತ ನರೇಂದ್ರ ಮೋದಿ ಅವರು ಸಾಕ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯ ಈಗಾಗಲೇ ನಿಮಗೆ ನಾವು ತೋರಿಸಿದ್ದೀವಿ. ವಿವೇಕಾನಂದರ ಆಶೀರ್ವಾದವನ್ನು ಪಡೆದ್ರು, ನಂತರ ಸಸಿಯನ್ನು ನೆಟ್ಟಿದ್ರು. ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆ, ಇಡೀ ವಿವೇಕ ಸ್ಮಾರಕ ಇದೆಯಲ್ಲ, ಅಲ್ಲೊಂದು ಸಣ್ಣ ಶಿವನ ದೇವಸ್ಥಾನ ಕೂಡ ಇದೆ. ಶಿವ ಮತ್ತು ಕಾಳಿ ಎರಡರ ಬಗ್ಗೆ ಸ್ವಾಮಿ ವಿವೇಕಾನಂದರು ತುಂಬ ಅವ್ರ ಪುಸ್ತಕದಲ್ಲೆಲ್ಲ ಬರೆದಿದ್ದಾರೆ. ಅವರ ಗುರು ರಾಮಕೃಷ್ಣ ಪರಮಹಂಸರಿಗೆ ಮಹಾಕಾಳಿಯ ದರ್ಶನ ಹೇಗಾಗಿತ್ತು ಅನ್ನೋದನ್ನು ಕೂಡ ಅವರು ಆ ಅನುಭವವನ್ನೆಲ್ಲ ಬರೆದಿಟ್ಟಿದ್ದಾರೆ. ಸೊ ತುಂಬ ನಂಬಿಕೆ, ಶ್ರೇಷ್ಠ ನಂಬಿಕೆ ಶಿವನ ಬಗ್ಗೆ ಇದ್ದಂತಹ ಕಾರಣಕ್ಕೋಸ್ಕರ, ಮತ್ತು ಜೀವನವೇ ಶಿವ ಅಂದರೆ ಸರ್ವಿಸ್ ಟು ಹ್ಯುಮ್ಯಾನಿಟಿ ಏನು ಅಂತ ಯಾರೋ ಕೇಳಿದಾಗ ಅವರು ಹೇಳಿದ್ರಂತೆ, ಆಧ್ಯಾತ್ಮ ಅಂದರೆ ಜಸ್ಟ್ ಧ್ಯಾನ ಮಾಡೋದಲ್ಲ, ದೀನದಲಿತರಲ್ಲಿ ನಾವು ಶಿವನನ್ನು ನೋಡೋದು ಆಧ್ಯಾತ್ಮ ಅಂತೆಲ್ಲ ತುಂಬ ಅರ್ಥಪೂರ್ಣವಾಗಿ ವಿವರಿಸಿದರು. ಹೀಗಾಗಿ ಎಲ್ಲೆಲ್ಲಿ ನಾವು ವಿವೇಕ ಸ್ಮಾರಕದಂತಹ ಅಂದರೆ ವಿವೇಕಾನಂದರಿಗೆ ಸಂಬಂಧಪಟ್ಟಂತಹ ಮ್ಯೂಸಿಯಂಗಳನ್ನು ನೋಡ್ತೀವಿ, ಅಲ್ಲಿ ಶಿವನಿಗೆ ಒಂದು ಸ್ಥಾನ ಇರುತ್ತೆ. ರಾಮಕೃಷ್ಣ ಪರಮಹಂಸರ ಮಠ ಅಂತ ನೋಡಿದಾಗ ಅಲ್ಲಿ ಕಾಳಿ ಮಾತೆಗೆ ಖಾಯಂ ಸ್ಥಾನ ಇರೋದನ್ನು ನಾವು ನೋಡ್ತೀವಿ, ಅಂದರೆ ದೇವಸ್ಥಾನ ಇರೋದನ್ನು ನಾವು ನೋಡ್ತಾ ಬರ್ತೀವಿ. ಇಲ್ಲೂ ಕೂಡ ಅಷ್ಟೇ ಅಂಥದ್ದೇ ಒಂದು ಚಿತ್ರಣ ಕಾಣಿಸಿದೆ. ಭಾರತದ ಪುನರುತ್ಥಾನದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಕೊಡುಗೆಯನ್ನು ಸಾರುವಂತಹ ಅನೇಕ ಚಿತ್ರಣ ನೀವು ನೋಡ್ತಾ ಇದ್ದೀರಾ. ಚಾರಿತ್ರಿಕ ಹಿನ್ನೆಲೆ ಇರುವಂತಹ ಜಾಗ ಕೂಡ ಈಗ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರೋದು. ಧ್ಯಾನ, ಯೋಗ ಮಂದಿರ, ಗ್ರಂಥಾಲಯ, ಸ್ಪರ್ಧಾತ್ಮಕ ಪರೀಕ್ಷಾ ಅಧ್ಯಯನ ಕೇಂದ್ರ, ಆಮೇಲೆ ಎಕ್ಸ್ಪೀರಿಯನ್ಸ್ ಥಿಯೇಟ್ರು ಅಂದರೆ ಅನುಭವ ಥಿಯೇಟ್ರು, ಇವೆಲ್ಲ ಇದ್ದಾವೆ. ಅಲ್ಲಿ ಮ್ಯೂಸಿಯಂಗಳಿದ್ದಾವೆ. ಸೊ ಇಲ್ಲಿಗೆ ಭೇಟಿ ಕೊಟ್ಟ ಯುವ ಜನತೆಗೆ ಸಿಗುವ ಸಂದೇಶಗಳು ತುಂಬ ದೊಡ್ಡದು. ಸಹಿಷ್ಣುತೆ ಮತ್ತು ಏಕತೆ ಬಗ್ಗೆ ಕೂಡ ಕಲಿಯೋದಕ್ಕೆ ಸಾಧ್ಯ ಇದೆ. ಹಾಗೂ ಮೈಸೂರು ಮತ್ತು ವಿವೇಕಾನಂದರ ಕನೆಕ್ಷನ್ ಬಗ್ಗೆ ಕೂಡ ತಿಳ್ಕೊಳ್ಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾವು ಹೇಳ್ತಾ ಇದ್ವಿ ನಿಮಗೆ, ಅಂದರೆ ವಿವೇಕಾನಂದರ ಕುರಿತಂತೆ ಯಾಕೆ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು, ಏನು ಕತೆ ಅಂತ ಹೇಳಿ. ಅವರು ರಾಮಕೃಷ್ಣ ಪರಮಹಂಸರನ್ನು ಫಸ್ಟ್ ತುಂಬ ಅನುಮಾನದ ದೃಷ್ಟಿಯಲ್ಲೇ ನೋಡ್ತಾ ಇದ್ರಂತೆ ಸ್ವಾಮಿ ವಿವೇಕಾನಂದರು. ನೀವು ದೇವರನ್ನು ನೋಡಿದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಕೊಟ್ಟಂತಹ ಉತ್ತರ, ಸ್ಪಷ್ಟತೆ, ಅದೆಲ್ಲ ಆದ ಬಳಿಕ ಅವರು ದೀಕ್ಷೆನ ತಗೊಳ್ಬೇಕು ಇವ್ರ ಕೈಯಿಂದಲೇ ಅಂತ ಬರ್ಕೊಂಡಿದ್ದಾರೆ ಅನೇಕ ಪುಸ್ತಕದಲ್ಲಿ. ಸೊ ಆಧ್ಯಾತ್ಮಿಕ ಕೇಂದ್ರವಾಗಿ ಬದಲಾಗಿರುವ ರಾಮಕೃಷ್ಣ ಆಶ್ರಮದ ಹಿನ್ನೆಲೆ ಏನು ಅನ್ನೋದನ್ನ ಹೇಳಬೇಕಾದ್ರೆ ನಾವು ಯಾವಾಗಲೂ ಈ ಎರಡು ಪ್ರಸಂಗವನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು, ರಾಮಕೃಷ್ಣ ಪರಮಹಂಸರು ಜ್ಞಾನೋದಯವನ್ನು ಸ್ವಾಮಿ ವಿವೇಕಾನಂದರಿಗೆ ಹೇಗೆ ಮಾಡಿಸಿದ್ರು ಅಂತ. ಆಮೇಲೆ ಇವತ್ತು ನೋಡ್ತಾ ಇರುವಂತಹ ದೃಶ್ಯ ಎಲ್ಲ ಇದು ಬಿಲ್ವಪತ್ರೆ ಸಸಿಯನ್ನು ನೆಟ್ಟಿರೋದು ಮತ್ತು ಆವರಣದಲ್ಲಿ ನರೇಂದ್ರ ಮೋದಿಯವರು ಓಡಾಡಿರೋದು. ಆಮೇಲೆ ಓಕೆ, ಡೀಟೇಲ್ಸ್ ಕೊಡ್ತಾರೆ ಕೆ ಪಿ ನಾಗರಾಜ್. ವೇದಿಕೆಯತ್ತ ಈಗಾಗಲೇ ನರೇಂದ್ರ ಮೋದಿಯವರು ತೆರಳುತ್ತಾ ಇದ್ದಾರೆ ಅನ್ನೋದರ ಮಾಹಿತಿ. ಸೊ ಇಲ್ಲಿನ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಡಿ, ಮತ್ತು ಎಷ್ಟು ಸಿಗ್ನಿಫಿಕೆನ್ಸ್ ಆಗಿತ್ತು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಅಂತ. ವಿವೇಕ ಸ್ಮಾರಕದಿಂದ ರಾಮಕೃಷ್ಣ ಆಶ್ರಮಕ್ಕೆ ತೆರಳಬೇಕು. ರಾಮಕೃಷ್ಣ ಆಶ್ರಮಕ್ಕೆ ತೆರಳಕ್ಕೆ ಒಂದು 5-6 ನಿಮಿಷ ಅಂತೂ ಬೇಕು. ಅಲ್ಲಿ ಒಂದು ಧ್ಯಾನ ಮಂದಿರ ಇದೆ. ಆ ಧ್ಯಾನ ಮಂದಿರದಲ್ಲಿ ಒಂದು 3-4 ನಿಮಿಷ ಧ್ಯಾನವನ್ನ ಪ್ರಧಾನಮಂತ್ರಿಗಳು ಮಾಡ್ತಾರೆ. ತದನಂತರ ಅಲ್ಲಿಂದ ನೇರವಾಗಿ ರಾಮಕೃಷ್ಣ ಆಶ್ರಮದ ಶಾಲಾ ವೇದಿಕೆಗೆ ಬರಬೇಕು. ಹಾಗಾಗಿ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಇನ್ನೂ ಸಮಯ ಹಿಡಿಬಹುದು, ಇನ್ನೊಂದು 1/4 ಗಂಟೆ ಮೇಲೆ ಹಿಡಿಬಹುದು ಮಮತಾ. ಇದರ ನಡುವೆ ಬಹಳ ಒಂದು ಐತಿಹಾಸಿಕವಾದಂತಹ ಒಂದು ಸಮಾರಂಭ ಇವತ್ತು ಮೈಸೂರು ಸಾಕ್ಷಿಯಾಗಿರುವಂತದ್ದು. ಅದರಲ್ಲೂ ಕೂಡ ಸ್ವಾಮಿ ವಿವೇಕಾನಂದವರು ಮೈಸೂರಿಗೆ ಬಂದಿದ್ದಂತಹ ಸ್ಥಳ, ಜೊತೆಗೆ ಮೈಸೂರಿಗೆ ವಾಸ್ತವ್ಯ ಹೂಡಿದಂತಹ ಸ್ಥಳದ ಒಂದು ಸ್ಮಾರಕವನ್ನ ಪ್ರಧಾನಮಂತ್ರಿಗಳು ಈಗಾಗಲೇ ಉದ್ಘಾಟಿಸಿದ್ದಾರೆ. ಅವತ್ತು ಸ್ವಾಮಿ ವಿವೇಕಾನಂದರವರು ವಾಸ್ತವ್ಯ ಹೂಡಿದಂತಹ ಜಾಗದಲ್ಲೇನೆ ಇರುವಂತಹ ಕೆಲವೊಂದಿಷ್ಟು ಹಳೆಯ ವಸ್ತುಗಳನ್ನ ಅವರು ಕೂಡ ಅದನ್ನ ವೀಕ್ಷಣೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಆಶ್ರಮದ ವಿವೇಕ ಸ್ಮಾರಕದ ಆವರಣದ ಒಳಗೆ ಬಿಲ್ವಪತ್ರೆಯ ಮರವನ್ನು ಕೂಡ ನೆಟ್ಟಿದ್ದಾರೆ. ರಾಮಕೃಷ್ಣ ವಿವೇಕ ಸ್ಮಾರಕದ ಒಳಗೆ ನಿರಂಜನ ಮಠವೂ ಕೂಡ ಇದೆ. ಆ ಮಠಕ್ಕೂ ಕೂಡ ಪೂಜೆಯನ್ನು ಕೂಡ ಪ್ರಧಾನಮಂತ್ರಿಗಳು ಸಲ್ಲಿಸಿರುವಂತದ್ದು. ಒಂದು ರೀತಿಯಾದಂತಹ ಬಹಳ ಐತಿಹಾಸಿಕವಾದಂತಹ ಸಮಾರಂಭ. ಮೈಸೂರಿನ ಮಟ್ಟಿಗೆ ಮಾತ್ರ ಅಲ್ಲ, ಸ್ವಾಮಿ ವಿವೇಕಾನಂದರು ಕರ್ನಾಟಕಕ್ಕೆ ಬಹಳಷ್ಟು ಪ್ರದೇಶಗಳಿಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಮೈಸೂರಿಗೆ ಬಂದಿದ್ದಂತಹದ್ದು ಬಹಳ ವಿಶಿಷ್ಟವಾದಂತಹ ಒಂದು ಸಂದರ್ಭದಲ್ಲಿ ಅವರು ಮೈಸೂರಿಗೆ ಬಂದಿದ್ದಂತಹದ್ದು 1892ರಲ್ಲಿ ಅವರು ಮೈಸೂರಿಗೆ ಬಂದು ವಾಸ್ತವ್ಯ ಹೂಡಿದಂತಹ
ಜಾಗ ಇವತ್ತು ಸ್ಮಾರಕವಾಗಿರುವಂತಹದ್ದು. ಈ ಒಂದು ಭೇಟಿಗೆ ಬಹಳ ಮಹತ್ವ ಏಕೆ ಪಡಿತಾ ಇದೆ ಅಂದ್ರೆ ಮಮತಾ, ಈ ಒಂದು ಮೈಸೂರಿಗೆ ಬಂದ ನಂತರದಲ್ಲೇ ಸ್ವಾಮಿ ವಿವೇಕಾನಂದರು ಇಲ್ಲಿಂದ ನೇರವಾಗಿ ಕನ್ಯಾಕುಮಾರಿಗೆ ತೆರಳುವಂತದ್ದು. ಅಲ್ಲಿಂದ ಚಿಕಾಗೋದಲ್ಲಿ 1893 ನಡೆಯುವಂತಹ ವಿಶ್ವ ಧರ್ಮ ಸಮ್ಮೇಳನಕ್ಕೂ ಕೂಡ ವಿವೇಕಾನಂದರು ತೆರಳುವಂತದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮೈಸೂರಿಗೆ ಅವರು ಬಂದಿದ್ದಂತದ್ದು. ಇಲ್ಲಿ ಪ್ರೇರಣಾದಾಯಕವಾಗಿ 2-3 ವಾರಗಳ ಕಾಲ ನಿರಂತರವಾಗಿ ಭಾಷಣಗಳನ್ನ ಮಾಡಿದ್ದಂತಹದ್ದು ಮೈಸೂರಿನ ಮಟ್ಟಿಗೆ ಬಹಳ ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂತಹ ವಿಚಾರ. ಇದನ್ನ ಇನ್ನೂ ಸ್ಮರಣೀಯವಾಗಿಡ್ಬೇಕು, ಇನ್ನೂ ಸದಾ ಕಾಲವೂ ಕೂಡ ಯುವ ಜನತೆಗೆ ಅದನ್ನ ನೆನಪಿಸ್ಬೇಕು, ಯುವ ಜನತೆ ನೆನಪಿನಲ್ಲಿ ಅದು ಇರಬೇಕು ಅನ್ನುವಂತ ಉದ್ದೇಶದಿಂದ ರಾಮಕೃಷ್ಣ ಆಶ್ರಮದವರು ರಾಜ್ಯ ಸರ್ಕಾರದ ಸಹಯೋಗದಿಂದ, ಅಂದ್ರೆ ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಜಾಗದಲ್ಲಿ ಈ ಒಂದು ಸ್ಮಾರಕವನ್ನ ಕಟ್ಟಿದ್ದಂತಹದ್ದು. ಇಂತಹದ್ದೊಂದು ಸ್ಮಾರಕವನ್ನ ಈಗ ತಾನೇ ಪ್ರಧಾನಮಂತ್ರಿಗಳು ಉದ್ಘಾಟಿಸಿದ್ದಾರೆ ಮತ್ತು ಇಡೀ ವಿವೇಕ ಸ್ಮಾರಕದ ಪರಿವೀಕ್ಷಣೆಯನ್ನು ಕೂಡ ನಡೆಸಿದ್ದಾರೆ. ಇನ್ನೊಂದು 2-3 ನಿಮಿಷಗಳಲ್ಲಿ ಸ್ಮಾರಕದಿಂದ ಅವರು ಹೊರಗಡೆ ಬರ್ತಾರೆ. ಅಲ್ಲಿಂದ ನೇರವಾಗಿ ರಾಮಕೃಷ್ಣ ಆಶ್ರಮಕ್ಕೆ ತೆರಳುತ್ತಾರೆ. ಅಲ್ಲಿಂದ ನೇರವಾಗಿ ಈ ಒಂದು ರಾಮಕೃಷ್ಣ ಆಶ್ರಮದ ಶಾಲೆಯ ಮೈದಾನಕ್ಕೆ ಬರುವಂತದ್ದು. ಮಮತಾ, ಹೇವಿ ನಾಗರಾಜ್, ಯಾವೆಲ್ಲ ರಾಜಕೀಯ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ, ಯಾರೆಲ್ಲ ಕಂಡು ಬರ್ತಾ ಇದ್ದಾರೆ, ಹೇಗಿದೆ ಅಲ್ಲಿ ಕ್ರೌಡ್ ಪುಲ್ಲಿಂಗ್ ಯಾವ ರೀತಿ ಇತ್ತು ರಸ್ತೆಯ ಇಕ್ಕೆಲೆಗಳಲ್ಲಿ, ಆ ಚಿತ್ರಣದ ಬಗ್ಗೆ ವಿವರಣೆ ಕೊಡೋದಾದ್ರೆ? ಮಮತಾ, ಈಗಾಗಲೇ ಏನು ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯಪಾಲರು ಗೆಹ್ಲೋಟ್ ಅವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಅವರು ಮತ್ತು ಮಠಕ್ಕೆ ಸಂಬಂಧಪಟ್ಟಂತಹವರು ಕೆಲವು ಗಣ್ಯರುಗಳು ಮಾತ್ರ ಇರುವಂತದ್ದು. ತದನಂತರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಹರೀಶ್ ಗೌಡ್ರು ಒಬ್ರು ಸೇರ್ಕೊಳ್ತಾರೆ. ಇನ್ನು ಉಳಿದಂತೆ ಆಶ್ರಮದ ಶಾಲೆಯ ಆವರಣದಲ್ಲಿ ಈಗಾಗಲೇ ಸಾವಿರಾರು ಜನ, ಪರ್ಟಿಕ್ಯುಲರ್ಲಿ ಯುವ ಸಮುದಾಯವೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿವೆ. ರಾಜ್ಯ ನಾಯಕರು ಮತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ವಾಮಿ ವಿವೇಕಾನಂದ ಅವರ ಸ್ಮಾರಕ ಹಿನ್ನೆಲೆಯಲ್ಲಿ ಯುವ ಜನತೆಯನ್ನ ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಂತದ್ದು. ಹಾಗಾಗಿ ರಾಮಕೃಷ್ಣ ಆಶ್ರಮ ಶಾಲೆಯ ಮಕ್ಕಳು ಸೇರಿದಂತೆ ಮೈಸೂರಿನ ವಿವಿಧ ಭಾಗದ ಮೈಸೂರಿನ ದೊಡ್ಡ ಯುವ ಸಮುದಾಯ ಇಲ್ಲಿ ಸೇರಿರುವಂತಹದ್ದು. ಇವತ್ತಿನ ಮಟ್ಟಿಗೆ ಇದು ಒಂದು ರೀತಿಯಾದಂತಹ ಯುವ ಸಮ್ಮೇಳನದ ರೀತಿಯಲ್ಲೇ ಕಾಣ್ತಾ ಇದೆ. ನಾವೇನು ಇವಾಗ ವಿಜುವಲ್ಸ್ ಗಳಲ್ಲಿ ಗಮನಿಸಬಹುದು, ಅದು ಒಂದು ದೊಡ್ಡ ಆಡಿಟೋರಿಯಂ, ಅದು ವಿವೇಕ ಸ್ಮಾರಕ ಅಂದ್ರೆ ವಿವೇಕ ಸ್ಮಾರಕದ ಒಳಗಡೆ ಇರುವಂತಹ ಸ್ಮಾರಕ. ಆ ಒಂದು ಸ್ಮಾರಕದವನ್ನು ಕೂಡ ಈಗಾಗಲೇ ಪ್ರಧಾನಮಂತ್ರಿಗಳು ವೀಕ್ಷಣೆಯನ್ನ ಮಾಡಿದ್ದಾರೆ. ಇಲ್ಲಿ ನೇರವಾಗಿ ವಿವೇಕ ಧ್ಯಾನವನ್ನು ಮುಗಿಸಿ ವಿವೇಕ ಸಮ್ಮೇಳನಕ್ಕೆ ಬರುವಂತವರು ಬಹುತೇಕ ಇವತ್ತು ಯುವ ಸಮುದಾಯವನ್ನೇ ಉದ್ದೇಶಿಸಿ ಏನು ಜನ್ಸಿಗಳ ಮಾತು ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜನ್ಸಿಗಳ ವಿಚಾರವೇ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು.